ನಮಸ್ಕಾರ. ಅಗ್ರ ರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನು ನವಿತಾ ಜೇನಿಗ. ಟಾಪ್ ಸ್ಟೋರೀಸ್. ಭಾರತದ ನಿದ್ದೆಗೆಡಿಸಿದ್ದ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಮುಖ್ಯಸ್ಥ ಮಸೂದ್ ಅಜರ್ ಸತ್ತಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ. ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ದ ಮಸೂದ್ ಸಾವನ್ನಪ್ಪಿರುವ ಬಗ್ಗೆ ಉನ್ನತ ಮೂಲಗಳ ಮಾಹಿತಿ ಹೇಳ್ತಿದೆ. ಅಜರ್ ಸಾವಿನ ಬಗ್ಗೆ ಪಾಕಿಸ್ತಾನ ಸರ್ಕಾರ ಅಥವಾ ಪಾಕ್ ಸೇನೆ ಇನ್ನಷ್ಟೇ ದೃಢಪಡಿಸಬೇಕಿದೆ. ಪುಲ್ವಾಮಾ ದಾಳಿಯ ರೂವಾರಿ ಮಸೂದ್ ಅಜರ್ ಸಾವು. ಪ್ರತೀಕಾರ ತೀರಿಸಿಕೊಳ್ಳುವ ಮುನ್ನವೇ ಸಾವನ್ನಪ್ಪಿದ್ದ ಪಾಪಿ. ಪುಲ್ವಾಮಾದಲ್ಲಿ 40 ಯೋಧರ ಸಾವಿಗೆ ಕಾರಣನಾದ ಜೈಷ್ ಉಗ್ರ ಮಸೂದ್ ಅಜರ್ ಸಾವನ್ನಪ್ಪಿದ್ದಾನೆ ಎನ್ನಲಾಗಿದೆ. ರಾವಲ್ಪಿಂಡಿ ಸೇನಾ ಆಸ್ಪತ್ರೆಯಲ್ಲಿ ಲಿವರ್ ವೈಫಲ್ಯದಿಂದ ಚಿಕಿತ್ಸೆ ಪಡಿತಾ ಇದ್ದ ಮಸೂದ್ ಅಜರ್ ಚಿಕಿತ್ಸೆ ಫಲಕಾರಿಯಾಗದೆ ಮಾರ್ಚ್ 2ರಂದು ಸಾವನ್ನಪ್ಪಿದ್ದಾನೆ ಅಂತ ಕೆಲವು ಪಾಕಿಸ್ತಾನ ಮಾಧ್ಯಮಗಳು ವರದಿ ಮಾಡಿವೆ. ಆದರೆ ಈ ಬಗ್ಗೆ ಪಾಕಿಸ್ತಾನ ಸರ್ಕಾರ ಇನ್ನೂ ಸ್ಪಷ್ಟತೆ ನೀಡುತ್ತಿಲ್ಲ. ಪುಲ್ವಾಮಾ ದಾಳಿ ಹಿಂದೆ ಅಜರ್ ಮಸೂದ್ ಪಾತ್ರ ಇರೋ ಬಗ್ಗೆ ಭಾರತ ಮಾಹಿತಿ ನೀಡಿದಾಗ ಪಾಕಿಸ್ತಾನ ನಿರಾಕರಿಸಿತ್ತು. ಮಸೂದ್ ಬಂಧನಕ್ಕೆ ಒತ್ತಾಯಿಸಿದಾಗ ಅದು ಸಾಧ್ಯ ಇಲ್ಲ ಎಂದಿತ್ತು. ಮಸೂದ್ ಅನಾರೋಗ್ಯದಲ್ಲಿದ್ದು ಬಂಧಿಸಲಾಗದ ಸ್ಥಿತಿಯಲ್ಲಿದ್ದಾನೆ ಅಂತ ಹೇಳಿದ್ದು ಪಾಕ್ ವಿದೇಶಾಂಗ ಸಚಿವ ಮೊಹಮ್ಮದ್ ಖುರೇಶಿ. ಈ ಮಾತೆ ಅಜರ್ ಸಾವಿಗೆ ಪುಷ್ಟಿ ನೀಡುತ್ತಿದೆ. ಭಾರತದ ಮೋಸ್ಟ್ ವಾಂಟೆಡ್ ಉಗ್ರರಲ್ಲಿ ಮಸೂದ್ ಅಜರ್ ಕೂಡ ಒಬ್ಬ. ಕಂದಹಾರ್ ವಿಮಾನ ಅಪಹರಣವಾದಾಗ ಭಾರತದಿಂದ ಎಸ್ಕೇಪ್ ಆಗಿದ್ದ. ಈತನನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು ಅಂತ ಭಾರತ ವಿಶ್ವಸಂಸ್ಥೆಗೆ ಹಲವು ಬಾರಿ ಮನವಿ ಮಾಡಿತ್ತು. ಪುಲ್ವಾಮಾ ದಾಳಿಯ ನಂತರ ಭಾರತದ ಮನವಿಗೆ ಇಡೀ ವಿಶ್ವವೇ ಒಕ್ಕೊರಲಿನ ಬೆಂಬಲ ಸೂಚಿಸಿತ್ತು. ಇದೀಗ ಮಸೂದ್ ಸಾವನ್ನಪ್ಪಿರುವ ಸುದ್ದಿ ಬಂದಿದ್ದು, ಈ ಬಗ್ಗೆ ಪಾಕ್ ಸರ್ಕಾರದಿಂದ ಅಧಿಕೃತ ಹೇಳಿಕೆ ಹೊರಬರಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಪುಲ್ವಾಮಾ ದಾಳಿ, ಏರ್ ಸ್ಟ್ರೈಕ್, ಅಭಿನಂದನ್ ತವರಿಗೆ ಮರಳಿತು. ಇವೆಲ್ಲವೂ ಈಗ ರಾಜಕಾರಣಗೊಳ್ತಾ ಇದೆ. ರಾಜಕಾರಣ ಮಾಡೋದಿಲ್ಲ ಅಂತಿದ್ದ ಪ್ರತಿಪಕ್ಷಗಳು ಕೂಡ ಈಗ ಮೋದಿ ಸರ್ಕಾರವನ್ನ ಸಾಕ್ಷಿ ಕೊಡಿ ಅಂತಿವೆ. ಸರ್ಕಾರ ಕೂಡ ಖಡಕ್ ಟಾಂಗ್ ಕೊಟ್ಟಿದೆ. ಇದೊಂದು ದುರಂತ ಅಂತ ಹೇಳ್ತಾ ಇದೆ. ಏರ್ ಸ್ಟ್ರೈಕ್ ಮೀರಿಸ್ತಿದೆ ಪೊಲಿಟಿಕಲ್ ವಾರ್. ಲೋಕಸಭೆ ಹೊತ್ತಲ್ಲೇ ವೋಟ್ ಪಾಲಿಟಿಕ್ಸ್. ವಿಂಗ್ ಕಮಾಂಡರ್ ಅಭಿನಂದನ್ ತವರಿಗೆ ಮರಳಿದ್ದಾರೆ. ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಅದಾಗ್ಲೇ ಪೊಲಿಟಿಕಲ್ ವಾರ್ ನಡೀತಾ ಇದೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಟಗ್ ಆಫ್ ವಾರ್ ನಡೀತಾ ಇದೆ. ಚೌಕಿದಾರ ಎಚ್ಚರವಾಗಿದ್ರೆ ದಾಳಿಯಾಗ್ತಿತ್ತ? ಏನಿದೆ ಸಾಕ್ಷಿ ಅಂತ ಪ್ರಶ್ನೆ ಮಾಡ್ತಿದೆ ಕಾಂಗ್ರೆಸ್. ಹೇಳಿ ಕೇಳಿ ಲೋಕಸಭೆ ಚುನಾವಣೆ ಸಂದರ್ಭ ಇದು. ಏರ್ ಸ್ಟ್ರೈಕ್, ಪುಲ್ವಾಮಾ ದಾಳಿ ಇದೀಗ ಎರಡೂ ಪ್ರಮುಖ ಪಕ್ಷಗಳಿಗೆ ಚುನಾವಣಾ ದಾಳ ಆಗಿದೆ. ಏರ್ ಸ್ಟ್ರೈಕ್ ಆಗಿದ್ದರ ಸಾಕ್ಷಿ ಕೇಳ್ತಿದೆ ಕಾಂಗ್ರೆಸ್. ಕಾಂಗ್ರೆಸ್ನ ಈ ಟೀಕೆಗೆ ಟಾಂಗ್ ಕೊಟ್ಟಿದ್ದಾರೆ ಮೋದಿ ಹಾಗೂ ಜೇಟ್ಲಿ. ಪಾಟ್ನಾದಲ್ಲಿ ನಡೆದ ರ್ಯಾಲಿಯಲ್ಲಿ ಮಾತನಾಡಿದ ಮೋದಿ ಸಾಕ್ಷಿ ಕೇಳಿದವರ ವಿರುದ್ಧ ಹರಿಹಾಯ್ದ್ರು. आप सभी इस बात के साक्षी हैं कि जब हमारे देश की सक्षम सेना आतंक को कुचलने में जुटी है, सीमा के भीतर हो या सीमा पार, आतंक के ठिकानों पर प्रहार करने में लगी है, ऐसे समय में देश के भीतर ही कुछ लोग क्या क्या कर रहे हैं, देश की आवाज को, हमारी सेना के हौसलों को बुलंद करने के बजाय वो ऐसी बातें कर रहे हैं जिससे दुश्मनों के चेहरे खिल रहे हैं. ತವರಿಗೆ ಮರಳಿದ ವೀರ ಯೋಧನ ಹೆಸರಲ್ಲೂ ಪಾಲಿಟಿಕ್ಸ್. ಇದು ಯಾರ ಕ್ರೆಡಿಟ್ ಅಂತ ಅವರೇ ರಾಜಕಾರಣಿಗಳು. ವಿಂಗ್ ಕಮಾಂಡರ್ ಅಭಿನಂದನ್ ಭಾರತಕ್ಕೆ ವಾಪಸ್ ಆಗುತ್ತಲೇ ಇದೀಗ ಅವರ ಹೆಸರಲ್ಲೂ ಕೂಡ ರಾಜಕಾರಣ ನಡೀತಾ ಇದೆ. ಕಾಂಗ್ರೆಸ್ ಮುಖಂಡ ಸಲ್ಮಾನ್ ಖುರ್ಷಿದ್ ಮಾಡಿದ ಆ ಒಂದು ಟ್ವೀಟ್ ಬಿಜೆಪಿಗರನ್ನ ಕೆರಳಿಸಿದೆ.
ಅಭಿನಂದನ್ಗೆ ಯುದ್ಧ ಪೈಲಟ್, ಕಮಿಷನರ್ ಹುದ್ದೆ ಎಲ್ಲವೂ ಸಿಕ್ಕಿದ್ದು ಯುಪಿಎ ಅವಧಿಯಲ್ಲಿ ಅಂತ ಬರೆದಿದ್ದ ಈ ಟ್ವೀಟ್ ಎಲ್ಲೆಲ್ಲೂ ಕಿಚ್ಚು ಹಬ್ಬಿಸಿತ್ತು. ಆದಾಗ್ಯೂ ಖುರ್ಷಿದ್ ಮಾತ್ರ ತಮ್ಮ ವಾದವನ್ನ ಸಮರ್ಥಿಸಿಕೊಂಡ್ರು. उनको क्या कमीशन और विंग्स उनको यूपीए के समय नहीं मिले? अगर मिले तो सच्चाई है। मैंने क्रेडिट कहाँ लिया? ये शब्द क्रेडिट आप कहाँ से ले आए? मैंने सिर्फ ये कहा अगर कोई कहे कि इस व्यक्ति का जन्म इस वर्ष में हुआ तो वो क्रेडिट ले रहे हैं उसके जन्म का। सिर्फ एक बात कह रहे हैं। और जन्म कब होते हैं? जन्म जब होते हैं जब खुशहाली होती है, जब बहार होती है, जब अच्छा समय होता है, तभी जन्म होता है। उसका क्रेडिट हम ले रहे हैं। फूल, एक अच्छा फूल गुलाब का निकला है, हम कह रहे हैं कि इस मौसम में ही गुलाब का फूल निकलता है, तो हम क्रेडिट ले रहे हैं। हम सिर्फ ये कह रहे हैं कि एक खूबसूरत चीज़ हुई है, उसको हम अप्रिशिएट कर रहे हैं, उसको हम सम्मान दे रहे हैं, तो ये क्रेडिट लेना कहाँ हुआ? ಸಲ್ಮಾನ್ ಖುರ್ಷಿದ್ರ ಈ ವಾದಕ್ಕೆ ದೇಶವ್ಯಾಪಿ ಬಿಜೆಪಿಗರು ಆಕ್ರೋಶ ವ್ಯಕ್ತಪಡಿಸಿದ್ರು. ಬಿಜೆಪಿಯವರಷ್ಟೇ ಅಲ್ಲ, ಕಾಂಗ್ರೆಸ್ ನಾಯಕರು ಕೂಡ ಖುರ್ಷಿದ್ ಅವರ ಈ ಮಾತು ಸರಿಯಲ್ಲ ಅಂತಾರೆ. ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಇದೊಂದು ಸ್ಟುಪಿಡ್ ಹೇಳಿಕೆ ಅಂದಿದ್ದಾರೆ. ಇಂತಹ ಕೀಳು ಮಟ್ಟದ ರಾಜಕಾರಣಕ್ಕೆ ಇಳಿಬಾರದು ಅಂತ ಟ್ವಿಟರ್ನಲ್ಲಿ ತಮ್ಮದೇ ಪಕ್ಷದ ನಾಯಕನ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಹೈಕಮಾಂಡ್ನ ಪ್ರಭಾವಿ ನಾಯಕನ ವಿರುದ್ಧವೇ ಅಸಮಾಧಾನಗೊಂಡಿರೋ ದಿನೇಶ್ ಗುಂಡೂರಾವ್ ಇಲ್ಲಿ ಮಾತ್ರ ಉಲ್ಟಾ ಹೊಡಿತವ್ರೆ. ರಾಘವೇಂದ್ರ ಹಿಟ್ನಾಳ್ ಮಾತನ್ನ ಸಮರ್ಥಿಸಿಕೊಳ್ತಾರೆ. ಕಾಂಗ್ರೆಸ್ನವರಿಗೂ ಇದೇ ತಾಳ. ಏರ್ ಸ್ಟ್ರೈಕ್ ವಿಚಾರದಲ್ಲಿ ಏಟು ಎದಿರೇಟು. ಏರ್ ಸ್ಟ್ರೈಕ್ ವಿಚಾರ ಕೇಂದ್ರದಲ್ಲಷ್ಟೇ ಅಲ್ಲ, ರಾಜ್ಯ ನಾಯಕರಲ್ಲೂ ಕಿಚ್ಚು ಹೊತ್ತಿಸಿದೆ. ದಾಳಿಯ ಸತ್ಯಾಸತ್ಯತೆಯನ್ನ ಪ್ರಶ್ನಿಸಿದ್ರು ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್. ಅದೇನೋ ಜೆಟ್ ಇವು ಹೋದ್ವಂತೆ ಬಾರ್ಡರ್ ದಾಟಿ, ಬಾಡಿ ಒಂದು ತೋರಿಸಿಲ್ಲ, ನೀವು ಮಾಧ್ಯಮದವರು ಒಂದು ಬಾಡಿ ತೋರಿಸಿಲ್ಲ. ಇಂಥ ಒಂದು ಸೈನಿಕರೇನು ಸಾಯ್ತಾ ಇದಾರಲ್ಲ, ಅಂತದ್ರಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದು ಇದು ದೇಶ ರಕ್ಷಣದ ಒಂದು ವಿಚಾರ. ತಮ್ಮದೇ ಜಿಲ್ಲೆಯ ಶಾಸಕನ ಮಾತಿಗೆ ಸಂಸದ ಸಂಗಣ್ಣ ಕರಡಿ ಟಾಂಗ್ ಕೊಟ್ಟಿದ್ದು ಹೀಗೆ. ಈ ಶಾಸಕರು, ನಮ್ಮ ಕೊಪ್ಪಳ ಶಾಸಕರು ಪುರಾವೆ ಕೇಳ್ತಿದ್ದಾರೆ. ಏನು ಎಲ್ಲಿದಾವ ಬಾಡಿ, ಎಲ್ಲಿದಾವ ಹೆಣ, ಎಲ್ಲಿದ ತೋರಿಸ್ರಂತ. ಇವ್ರಿಗೇನ ಅಂತ ಅನುಮಾನ ಇದ್ರ ಪಾಕಿಸ್ತಾನದಾಗ ಇರೋದು ಸೂಕ್ತದ. ಇಲ್ಲಿ ಭಾರತದಲ್ಲಿ ವಾಸ ಮಾಡ್ತಕ್ಕಂಥ ಯೋಗ್ಯ ಇವರು ಶಾಸಕರು. ಇವ್ರಿಗೆ ಬಹಳ ಅಭಿಮಾನ ಇದ್ದಂಗೆ ಪಾಕಿಸ್ತಾನ ಬಗ್ಗೆ, ಅಲ್ಲೇ ವಾಸ ಮಾಡೋದು ಸುಲಭ. ಅವರ ಮಾತಿಗೆ ಖಂಡನೆ, ಇವರ ಮಾತಿಗೆ ಸಮರ್ಥನೆ. ಕೇಂದ್ರದ ಪ್ರಭಾವಿ ನಾಯಕ ಸಲ್ಮಾನ್ ಖುರ್ಷಿದ್ ಹೇಳಿಕೆ ಕೀಳುಮಟ್ಟದ್ದು ಅನ್ನೋ ದಿನೇಶ್ ಗುಂಡೂರಾವ್ ಮಾತ್ರ ಇಲ್ಲಿ ತಮ್ಮ ಶಾಸಕನ ಮಾತನ್ನು ಸಮರ್ಥಿಸಿಕೊಳ್ತಾರೆ. ಹಾಗಲ್ಲ, ಈಗ ಪ್ರಥಮ ದಿವಸ ಟಿವಿಗಳಲ್ಲಿ ನೋಡಿ ಇದ್ರ ಬಗ್ಗೆ ಆತರೇನಿಲ್ಲ. ನಮ್ಮ ನಮ್ಮ ರಕ್ಷಣಾ ಇಲಾಖೆ ಮೇಲೆ ನಮಗೆ ಪೂರ್ತಿ ವಿಶ್ವಾಸ ಇದೆ. ಸೊ ಇವತ್ತು ಕೆಲವರೆಲ್ಲ ಈಗ ಬೇರೆ ಬೇರೆ ಅಂತಾರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಮತ್ತು ರಾಷ್ಟ್ರೀಯ ಪತ್ರಿಕೆಗಳಲ್ಲೂ ಕೂಡ ಇದ್ರ ಬಗ್ಗೆ ಸರಿಯಾದ ಮಾಹಿತಿ ಸಿಕ್ಕಿಲ್ಲ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಬಹುಶಃ ನನಗೆ ಏನಂತ ಹೇಳಿದ್ರೆ, ಎಲ್ಲರೂ ಬಾಯಿಯನ್ನು ಮುಚ್ಚಿಸ್ಬೇಕು ಕೇಂದ್ರ ಸರ್ಕಾರ. ರಾಜಕಾರಣ ಮಾಡಬೇಕು, ಅದು ಇಂಥ ಸಮಯದಲ್ಲೇ ಆಗ್ತಿರೋದು ವಿಪರ್ಯಾಸ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಐಸಿಸಿ ವಿಶ್ವಕಪ್ನಿಂದ ಪಾಕಿಸ್ತಾನವನ್ನ ಹೊರಗಿಡಬೇಕು ಅನ್ನುವ ಬಿಸಿಸಿಐ ಮನವಿಯನ್ನ ಐಸಿಸಿ ತಿರಸ್ಕರಿಸಿದೆ. ಪುಲ್ವಾಮಾ ದಾಳಿ ಸೇರಿದಂತೆ ಭಯೋತ್ಪಾದನೆಗೆ ಪಾಕಿಸ್ತಾನ ಬೆಂಬಲವನ್ನ ವಿರೋಧಿಸಿರುವ ಬಿಸಿಸಿಐ ಪಾಕಿಸ್ತಾನವನ್ನ ವಿಶ್ವಕಪ್ನಿಂದ ಬ್ಯಾನ್ ಮಾಡಬೇಕು ಅಂತ ಮನವಿ ಸಲ್ಲಿಸಿತ್ತು. ಆದರೆ ಈ ಮನವಿಯನ್ನ ತಿರಸ್ಕರಿಸುವ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ, ನಾವು ಎರಡು ದೇಶಗಳ ನಡುವೆ ಕ್ರಿಕೆಟ್ ಆಡಿಸೋದು, ಅದರ ಹೊರತಾಗಿ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತೆ ಕಾರಣ ನೀಡಿ ಬಿಸಿಸಿಐ ಮನವಿಯನ್ನ ತಿರಸ್ಕರಿಸಿದೆ. ಹೀಗಾಗಿ ವಿಶ್ವಕಪ್ ಅಲ್ಲಿ ಭಾರತ ಪಾಕ್ ಮ್ಯಾಚ್ ನಡೆಯೋದು ಬಹುತೇಕ ಪಕ್ಕಾ ಆಗಿದೆ. ಇಷ್ಟೆಲ್ಲ ಆಗ್ತಾ ಇದ್ರು ಕಾಶ್ಮೀರದಲ್ಲಿ ಮಾತ್ರ ಶಾಂತಿ ನೆಲೆಸ್ತಾನೇ ಇಲ್ಲ. ಗಡಿಯಾಚೆಯಿಂದ ಪದೇ ಪದೇ ಗುಂಡು ಶೆಲ್ ಹಾರ್ತಾನೇ ಬರ್ತಾ ಇವೆ. ಅಪ್ರಚೋದಿತ ದಾಳಿಗೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಗಡಿಯಲ್ಲಿ ಮತ್ತೆ ಬಾಲ ಬಿಚ್ಚಿದ ಪಾಕಿಸ್ತಾನ. ಇಬ್ಬರು ಉಗ್ರರ ಹೆಡೆಮುರಿ ಕಟ್ಟಿದ ಸೇನೆ. ಕಣಿವೆ ರಾಜ್ಯ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನೆಮ್ಮದಿಯೇ ಇಲ್ಲವಾಗಿದೆ. ಪುಲ್ವಾಮಾ ದಾಳಿ ಬಳಿಕವಂತೂ ಢಮ್ ಢಮ್ ಅನ್ನೋ ಸೌಂಡ್ ಕೇಳ್ತಾನೆ ಇದೆ.
ಗಡಿಯಾಚೆಯಿಂದ ಪಾಕ್ ಸೈನಿಕರು ಪದೇ ಪದೇ ಗುಂಡಿನ ದಾಳಿ ನಡೆಸುತ್ತಲೇ ಇದ್ದಾರೆ. ಹಾಗೆ ಉಗ್ರರು ಕೂಡ ದಾಳಿ ಮಾಡುತ್ತಿದ್ದು ಸೈನಿಕರ ಗುಂಡೇಟಿಗೆ ಬಲಿಯಾಗ್ತಿದ್ದಾರೆ. ಈಗಲೂ ಕೂಡ ಗುಂಡಿನ ಕಾಳಗ ನಡೆಯುತ್ತಲೇ ಇದೆ. ಹಂದವಾರದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಸಿಆರ್ಪಿಎಫ್ ಯೋಧರು 2 ಉಗ್ರರ ಹೆಡೆಮುರಿ ಕಟ್ಟಿದ್ದಾರೆ. ಉಗ್ರರು ಅಡಗಿ ಕೂತಿದ್ದ ಮನೆಗಳ ಮೇಲೆ ದಾಳಿ ಮಾಡಿ ಉಗ್ರರನ್ನು ಹತ್ಯೆಗೈದಿದ್ದಾರೆ. ಮೂರ್ನಾಲ್ಕು ದಿನಗಳಿಂದ ಉಗ್ರರ ಗುಂಡಿಗೆ 2 ಸಿಆರ್ಪಿಎಫ್ ಯೋಧರು, 2 ಕಾಶ್ಮೀರ ಪೊಲೀಸರು ಸೇರಿದಂತೆ 5 ಹುತಾತ್ಮರಾಗಿದ್ದಾರೆ. ಘಟನೆಯಲ್ಲಿ ಓರ್ವ ನಾಯಕನಿಗೂ ಗಾಯಗೊಂಡಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಹಂದ್ವಾರ ಸುತ್ತಮುತ್ತಲಿನ ಜನಜೀವನ ದುಸ್ತರಗೊಂಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಪ್ರಧಾನಿ ನರೇಂದ್ರ ಮೋದಿ ಚುನಾವಣಾ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ರು. ಬಿಹಾರ ರಾಜಧಾನಿ ಪಾಟ್ನಾ, ಉತ್ತರ ಪ್ರದೇಶದ ಅಮೇಥಿಯಲ್ಲಿ ಸಂಕಲ್ಪ ರ್ಯಾಲಿ ಮಾಡಿದ್ರು. ಈ ವೇಳೆ ಮಹಾಗಠಬಂಧನ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ರಾಹುಲ್ ಪ್ರತಿನಿಧಿಸುವ ಅಮೇಥಿ ಇನ್ನು ಮುಂದೆ ರಾಹುಲ್ ಹೆಸರಲ್ಲ, ಮತ್ತೊಂದು ಹೆಸರಲ್ಲಿ ಖ್ಯಾತಿ ಪಡೆಯಲಿದೆ ಅಂದ್ರು. ಅತ್ಯಾಧುನಿಕ AK-203 ರೈಫಲ್ ತಯಾರಿಕಾ ಕಾರ್ಖಾನೆ ಅಂತ ಘೋಷಿಸಿದ್ರು. अमेठी की नई पहचान नई शान से जुड़ी हुई. कितने ही बड़े बड़े लीडर यहां आए होंगे. अब भविष्य में अमेठी उनके नाम से नहीं, आज जो योजना मैं लाया हूं उसके नाम से जाना जाए. दुनिया की सबसे आधुनिक उन बंदूकों में से एक AK-203 यानी कलांस्कोव राइफलों की सीरीज का सबसे नवीन हथियार ये हमारे अमेठी में बनाया जाएगा. ये राइफलें रूस और भारत का एक ज्वाइंट वेंचर मिलकर बनाएगा. चौकीदार को गाली देने की कंपटीशन चल रही है. आप आश्वस्त रहिए, आपका ये चौकीदार पूरी तरह से चौकन्ना है. सुरक्षा चाहे गरीब की हो या सुरक्षा देश की, देश पर बुरी नजर करने वालों के सामने आपका ये चौकीदार और हमारे एनडीए गठबंधन दीवार बन करके खड़ा है. ಮಂಡ್ಯ ಲೋಕಸಭಾ ಚುನಾವಣಾ ಅಭ್ಯರ್ಥಿ ಆಯ್ಕೆ ಬಗ್ಗೆ ಮೈತ್ರಿ ಪಕ್ಷಗಳಿಗೆ ಅಂಬರೀಶ್ ಪತ್ನಿ ನಟಿ ಸುಮಲತಾ ಅಂಬರೀಶ್ ತಲೆನೋವಾಗಿದ್ದಾರೆ. ಇನ್ನು ಸಿಎಂ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಮೈಸೂರಿನಿಂದ ಸ್ಪರ್ಧೆ ಮಾಡಲು ಮುಂದಾಗಿದ್ದಾರೆ ಅನ್ನುವ ಮಾತುಗಳು ಕೇಳಿಬಂದಿದ್ದವು. ಆದರೆ ಈಗ ಕನ್ಫರ್ಮ್ ಆಗಿದೆ, ಮಂಡ್ಯದಲ್ಲಿ ನಾನೇ ಅಭ್ಯರ್ಥಿ ಅಂತಿದ್ದಾರೆ ನಿಖಿಲ್. ಮೊಮ್ಮಗನ ಸ್ಪರ್ಧೆಗೆ ಗೌಡರ ಗ್ರೀನ್ ಸಿಗ್ನಲ್. ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬದ 3ನೇ ಕುಡಿ ರಾಜಕೀಯ ಪ್ರವೇಶ ಮಾಡೋದು ಕನ್ಫರ್ಮ್ ಆಗಿದೆ. ಮಂಡ್ಯದಿಂದ ನಿಖಿಲ್ ಸ್ಪರ್ಧೆ ಮಾಡ್ತಾರೆ ಅನ್ನೋ ಮಾತಿಗೆ ದೊಡ್ಡಗೌಡರು ಸಮ್ಮತಿ ಸೂಚಿಸಿದ್ದಾರೆ. ನಮ್ಮ ತಾತ ಪ್ರಜ್ವಲ್ ರಾಜಕೀಯಕ್ಕೆ ಆಸಕ್ತಿ ತೋರಿಸ್ತಾರೆ ಅನ್ನೋ ಆರೋಪ ಬರಬಾರದು ಅನ್ನೋ ಕಾರಣಕ್ಕೆ ಒಪ್ಪಿಗೆ ಸೂಚಿಸಿದ್ದೇನೆ ಎಂದಿದ್ದಾರೆ. ಟಿಕೆಟ್ ಯಾರಿಗೆ ಕೊಡಲು ಬಿಡಲು ತೀರ್ಮಾನ ಮಾಡಿಲ್ಲ. ನಿಖಿಲ್ ಈಸ್ ಆಲ್ಸೋ ಒನ್ ಆಫ್ ದಿ ಆಸ್ಪಿರೆಂಟ್. ನಾನು ನಿಂತ್ಕೊಳ್ತೀನಿ ಅಂದ್ರೆ ನಿಂತ್ಕೋಪ ಅಂತ ಹೇಳಿದ್ದು ನಿಜ. ಏಕೆಂದ್ರೆ ನಮ್ಮ ತಾತ ಪ್ರಜ್ವಲ್ ಮೇಲೆ ಆಸಕ್ತಿ ಇದೆ, ನನ್ನ ಮೇಲೆ ಇಲ್ಲ ಅಂತ ಹೇಳಿ ಈ ಕೊನೆಯ ವಯಸ್ಸಿನಲ್ಲಿ ಅಕ್ಕಪಕ್ಕ ಸತ್ಯ ಹೇಳ್ಬೇಕಲ್ಲ. ಮಂಡ್ಯದಿಂದ ಜೆಡಿಎಸ್ ಅಭ್ಯರ್ಥಿ ಅಖಾಡಕ್ಕೆ. ದೇವೇಗೌಡರ ಕುಡಿಯನ್ನೇ ಬಯಸಿದ್ದಾರೆ ಜನ. ಮಗನ ರಾಜಕೀಯ ಎಂಟ್ರಿ ಬಗ್ಗೆ ಶಿವಮೊಗ್ಗದಲ್ಲಿ ಮಾತನಾಡಿರೋ ಸಿಎಂ ಕುಮಾರಸ್ವಾಮಿ, ದೇವೇಗೌಡರ ಕುಟುಂಬದ ಕುಡಿ ಮಂಡ್ಯದಲ್ಲಿ ಸ್ಪರ್ಧೆ ಮಾಡಿದ್ರೆ ಅನುಕೂಲ, ಹಾಗಾಗಿ ಪಲಾಯನದ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ರು. ಮಂಡ್ಯ ಜಿಲ್ಲೆಯ ಲೋಕಸಭೆ ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂಥ ರಾಜಕೀಯವನ್ನ ನಾನು ಸೂಕ್ಷ್ಮವಾಗಿ ಗಮನಿಸಿದ್ದೇನೆ. ಜನತಾದಳ ಅಲ್ಲಿಂದ ಏನು ಯಾವುದೇ ಪಲಾಯನವಾದ ಮಾಡತಕ್ಕಂಥ ಪ್ರಶ್ನೆ ಇಲ್ಲ. ಇನ್ನು ನಾನು ಮಂಡ್ಯ ಜನರ ಋಣ ತೀರಿಸೋಕೆ ಬಂದಿದ್ದೇನೆ ಎಂದಿದ್ದ ಸುಮಲತಾಗೆ ಕುಮಾರಸ್ವಾಮಿ ಪರೋಕ್ಷ ಚಾಟಿ ಬೀಸಿದ್ರು.
ನಾನು ಸ್ಪರ್ಧೆ ಮಾಡೋದಾದ್ರೆ ಬರೀ ಮಂಡ್ಯದಿಂದ ಮಾತ್ರ. ಇಲ್ಲಾಂದ್ರೆ ನಾನು ಆರಾಮಾಗಿ ನಾನು ನನ್ನ ಮಗ ಜೀವನದಲ್ಲಿ ಹೆಂಗಿರ್ಬೇಕೋ ಅಷ್ಟು ನಮ್ಮ ಯಜಮಾನರು ಮಾಡ್ಬಿಟ್ಟು ಹೋಗಿದ್ದಾರೆ ಬಿಡಿ. ನನಗೇನು ರಾಜಕೀಯದಿಂದ ಏನೇನೋ ಆಗಬೇಕು, ಏನೇನೋ ಬರಬೇಕು, ಏನೇನೋ ಮಾಡ್ಕೋಬೇಕು ಅನ್ನೋ ದುರಾಸೆನೂ ಇಲ್ಲ. ಆ ಥರ ಇದ್ದಿದ್ರೆ ಅಂಬರೀಷ್ ಅವರು ಏನೇನೋ ಮಾಡ್ಕೋತಾ ಇದ್ರು, ಅವ್ರಿಗೂ ಆ ಥರ ಯಾವತ್ತೂ ಇರಲಿಲ್ಲ. ಇಷ್ಟೇ ನಾನು ಹೇಳ್ತೀನಿ. ಎಂತೆಂಥ ಕಷ್ಟ ಕಾಲದಲ್ಲೋ ಮಂಡ್ಯ ಜಿಲ್ಲೆ ಜನತೆ ಜನತಾದಳವನ್ನು ಬೆಂಬಲಿಸ್ಕೊಂಡು ಬಂದಿದ್ದಾರೆ. ಅದರಿಂದ ಇಲ್ಲಿ ಕೆಲವು ವ್ಯಕ್ತಿಗಳು ಈಗ ಮಂಡ್ಯ ಜಿಲ್ಲೆಯ ಬಗ್ಗೆ ಅಭಿಮಾನ ಏನು ವ್ಯಕ್ತಪಡಿಸ್ತಾರೆ. ಮಂಡ್ಯ ಜಿಲ್ಲೆ ಜನ ಋಣ ತೀರಿಸ್ತಕ್ಕಂಥ ವಿಷಯ ಯಾರ್ಯಾರು ಎಷ್ಟೆಷ್ಟು ಋಣ ತೀರಿಸಿದ್ದಾರೆ ಅನ್ನೋದು ಗೊತ್ತಿದೆ ನನಗೆ. ಇನ್ನು ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸೇರಿರುವ ಕೆಆರ್ ನಗರ ಶಾಸಕ ಹಾಗೂ ಸಚಿವ ಸಾರಾ ಮಹೇಶ್ ಮೈಸೂರಿನಲ್ಲಿ ಮಾತನಾಡಿದ್ದು, ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ನಿಖಿಲ್ ಕುಮಾರಸ್ವಾಮಿ ಮೈತ್ರಿ ಪಕ್ಷದ ಅಭ್ಯರ್ಥಿ ಅಂತ ಹೇಳಿದ್ದಾರೆ. ಜೆಡಿಎಸ್ ಮತ್ತೆ ಕಾಂಗ್ರೆಸ್ನ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಈ ಲೋಕಸಭಾ ವ್ಯಾಪ್ತಿಯ ಮುಂದಿನ ಅಭಿವೃದ್ಧಿಯ ದೃಷ್ಟಿಯಿಂದ ನಿಖಿಲ್ ಕುಮಾರಸ್ವಾಮಿರವರೇ ನಮ್ಮ ಅಧಿಕೃತ ಅಭ್ಯರ್ಥಿಯಾಗಿರ್ತಾರೆ. ಈ ಮಧ್ಯೆ ಮಂಡ್ಯದಲ್ಲೇ ಮನೆ ಮಾಡ್ತೀನಿ ಅನ್ನೋ ಮೂಲಕ ಚುನಾವಣೆಗೆ ನಿಲ್ಲೋ ಸುಳಿವು ಕೊಟ್ಟಿದ್ದಾರೆ ನಿಖಿಲ್. ಎಲ್ಲ ಮಾಡ್ತೀನಿ, ಮುಂದಿನ ದಿನಗಳಲ್ಲಿ ಮಾಡ್ತೀನಿ, ಎಲ್ಲಾನು ಮಾಡ್ತೀನಿ, ಇಲ್ಲೇ ಇರ್ತೀನಿ, ಮಾಡ್ತೀನಿ ತಗೊಳ್ಳಿ, ಹೇಳ್ತೀನಿ ತಗೊಳ್ಳಿ ಬ್ರದರ್, ಇಲ್ಲೇ ಇರ್ತೀನಿ, ಒಳ್ಳೆ ಕಥೆ ಆಯ್ತಲ್ಲ. ಆದ್ರೆ ಇದ್ಯಾವುದರ ಬಗ್ಗೆಯೂ ತಲೆ ಕೆಡಿಸಿಕೊಳ್ಳದ ಅಂಬರೀಷ್ ಪತ್ನಿ ಸುಮಲತಾ ಕಾಂಗ್ರೆಸ್ ಪಕ್ಷದ ನಿರ್ಧಾರಕ್ಕಾಗಿ ಕಾಯ್ತಾ ಇದ್ದು, ಅವರ ನಿರ್ಧಾರದ ಬಳಿಕ ನನ್ನ ನಿರ್ಧಾರ ಪ್ರಕಟ ಮಾಡ್ತೀನಿ ಅನ್ನೋ ಮೂಲಕ ಟಿಕೆಟ್ ಸಿಗದೇ ಇದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಎನ್ನುವ ಸುಳಿವನ್ನ ಬಿಟ್ಕೊಟ್ಟಿದ್ದಾರೆ. ಫಸ್ಟ್ ಐ ನೀಡ್ ಕನ್ಫರ್ಮೇಶನ್. ಮೊದಲೇ ನಾನು ಎಲ್ಲಾನು ಇಮ್ಯಾಜಿನ್ ಮಾಡ್ಕೊಂಡ್ರೆ ತಲೆ ಕೆಟ್ಟೋಗುತ್ತೆ. ಫಸ್ಟ್ ಅವ್ರು ಹೇಳಿ, ಅದಾದ್ಮೇಲೆ ನಾನು ಕ್ಲಿಯರ್ ಆಗಿ ನನ್ನ ಡೆಸಿಷನ್ ಏನು ಅಂತ ಡಿಸೈಡ್. ಅವರವರ ಪಕ್ಷದಲ್ಲಿ ಅವ್ರ ಅನೌನ್ಸ್ಮೆಂಟ್ ಮಾಡೋದು ಏನು ಅನ್ನೋದು ಅವ್ರಿಗೆ ಬಿಟ್ಟಿದ್ದಲ್ವಾ, ಅದರ ಬಗ್ಗೆ ನಾನೇನ್ ಕಮೆಂಟ್ ಮಾಡ್ಲಿ. ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ವಾಟ್ ಆಕ್ಷನ್ ದ ಅದರ್ ಪಾರ್ಟೀಸ್ ಆರ್ ಟೇಕಿಂಗ್. ಸಕ್ಕರೆ ನಾಡಲ್ಲಿ ಸುಮಲತಾ ಅಂಬರೀಷ್ ಸ್ಪರ್ಧೆ ಮಾಡೋದು ಪಕ್ಕಾ ಎನ್ನಲಾಗ್ತಿದ್ದು, ನಿಖಿಲ್ ಕುಮಾರಸ್ವಾಮಿ ಕೂಡ ಅಖಾಡಕ್ಕೆ ಇಳಿಯೋದು ಕನ್ಫರ್ಮ್ ಆಗ್ತಿದೆ. ಸುಮಲತಾ ಹಿಂದೆ ಸರಿತಾರಾ ಅಥವಾ ಪಕ್ಷೇತರರಾಗಿ ರಾಜಕೀಯಕ್ಕೆ ಎಂಟ್ರಿ ಪಡಿತಾರಾ ಅನ್ನೋದು ಖಚಿತವಾಗಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಈ ನಡುವೆ ಮಾಜಿ ಪ್ರಧಾನಿ ದೇವೇಗೌಡರು ನ್ಯೂಸ್ 18 ಕನ್ನಡ ಚಾನೆಲ್ಗೆ ಎಕ್ಸ್ಕ್ಲೂಸಿವ್ ಸಂದರ್ಶನವನ್ನ ಕೊಟ್ಟಿದ್ದಾರೆ. ಲೋಕಸಭೆ ಚುನಾವಣೆ, ಫ್ಯಾಮಿಲಿ ಪಾಲಿಟಿಕ್ಸ್, ಮಂಡ್ಯ, ಹಾಸನ ಟಿಕೆಟ್ ಆಕಾಂಕ್ಷಿಗಳು, ಹೀಗೆ ಎಲ್ಲದರ ಬಗ್ಗೆ ಮಾತನಾಡಿದ್ದಾರೆ. ದೇವೇಗೌಡರು ಚುನಾವಣೆಗೆ ನಿಲ್ತಾರ ಅಥವಾ ಚುನಾವಣಾ ರಾಜಕಾರಣಕ್ಕೆ ನಿವೃತ್ತಿವನ? ಚುನಾವಣೆ ರಾಜಕಾರಣಕ್ಕೆ ನಿವೃತ್ತಿ ಹೊಂದಲು ನನ್ನ ಮನಸ್ಸಲ್ಲಿರ್ತಕ್ಕಂಥ ಒಂದು ಆತ್ಮದಲ್ಲಿ ಬಂದಂಥ ಭಾವನೆಯಿಂದ ಇದು ಹೇಳ್ತಾ ಇದ್ದೇನೆ. ನನ್ನ ರಾಷ್ಟ್ರದ ಅನೇಕ ಜನ ಮುತ್ಸದ್ದಿ ಮುಖಂಡಗಳು ನೀನು ಪಾರ್ಲಿಮೆಂಟಲ್ಲಿದ್ದರೆ ಒಳ್ಳೆಯದು, ಪ್ರಧಾನಮಂತ್ರಿ ಆಗೋದು ಬಿಡೋದು ಬೇರೆ ಹೇಳ್ತಾರೆ. ಹಾಗಾದ್ರೆ ನಾನು ಅದಕ್ಕೆ ಇನ್ನೂ ಬಂದೆ, ಇನ್ನೂ ನಾನು ಮಣದಿಲ್ಲ. ನಾನಾಗಲೇ ಹಾಸನದಲ್ಲಿ ನನ್ನ ಮೊಮ್ಮಗ ನಿಲ್ತಾನೆ ಅಂತಲೇ ಹೇಳಿದ್ದೇನೆ. ಸೊ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ನಿಲ್ಲದು ಇವತ್ತಿಂದ ಅಲ್ಲ, ಅವನು ಇವತ್ತು ನೀವು ಹೇಳ್ತಾರೆ ಪ್ರಜ್ವಲ್ ರೇವಣ್ಣ ಹಾಸನದಲ್ಲಿ ನಿಲ್ತಾರೆ 10 ವರ್ಷ. ಆಗ ದೇವೇಗೌಡರು ಬೆಂಗಳೂರು ಉತ್ತರದಲ್ಲಿ ನಿಲ್ತಾರೆ. ನೋಡಿ, ನಾನು ಎಲ್ಲಿ ನಿಲ್ಲಬೇಕು ಬಿಡಬೇಕು ತೀರ್ಮಾನ ಪ್ರಾಮಾಣಿಕ ಮಾಡಿಲ್ಲ. ಈಗ ಮಂಡ್ಯದಲ್ಲೂ ಕರಿಬೋದು, ತುಮಕೂರಲ್ಲೂ ಕರಿಬೋದು, ಬೆಂಗಳೂರು ಉತ್ತರದಲ್ಲೂ ಕರಿಬೋದು, ಮೈಸೂರಲ್ಲೂ ಕರಿಬೋದು. ನಾನು ಈ ನಿಮಿಷದವರೆಗೂ ನನ್ನ ಕುಟುಂಬದಲ್ಲಾಗಲಿ ನನ್ನ ಮಗನ ಹತ್ರ ಆಗಲಿ ಯಾರ ಹತ್ರ ಕೂಡ ಚರ್ಚೆ ಮಾಡಿ. ದೇವೇಗೌಡರ ಅವರ ಜೊತೆಗಿನ ಎಕ್ಸ್ಕ್ಲೂಸಿವ್ ಸಂದರ್ಶನದ ಇನ್ನಷ್ಟು ಕುತೂಹಲಕಾರಿ ಅನೇಕ ಅಂಶಗಳಿವೆ. ಅವೆಲ್ಲದರ ಸಂಪೂರ್ಣ ಸಂದರ್ಶನ ನಾಳೆ ಬೆಳಗ್ಗೆ 10 ಗಂಟೆಗೆ ಪ್ರಸಾರವಾಗುತ್ತೆ, ತಪ್ಪದೇ ವೀಕ್ಷಿಸಿ. ಇನ್ನು ಇವೆಲ್ಲದರ ಮಧ್ಯೆ ನಾಳೆ ಮೈತ್ರಿ ಸರ್ಕಾರದ ಸಮನ್ವಯ ಸಮಿತಿ ಸಭೆ ನಡೆಯುತ್ತೆ. ಕಾಂಗ್ರೆಸ್ ಜೆಡಿಎಸ್ ನಡುವೆ ಹಗ್ಗಜಗ್ಗಾಟಕ್ಕೆ ಕಾರಣ ಆಗಿರುವ ಲೋಕಸಭೆ ಸೀಟು ಹಂಚಿಕೆ ಸಮರಕ್ಕೆ ನಾಳೆ ಅಂತಿಮ ತೆರೆ ಬೀಳುವ ಸಾಧ್ಯತೆ ಇದೆ. ಬೆಂಗಳೂರಿನ ಕುಮಾರಕೃಪಾ ಗೆಸ್ಟ್ ಹೌಸ್ ಅಲ್ಲಿ ಬೆಳಗ್ಗೆ ಸಭೆ ನಡೆಯಲಿದೆ. ಜೆಡಿಎಸ್ಗೆ ಎಷ್ಟು, ಕಾಂಗ್ರೆಸ್ಗೆ ಎಷ್ಟು ಸೀಟ್ ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಯಲಿದೆ. ಈಗಾಗಲೇ ಜೆಡಿಎಸ್ ನಾಯಕರು 12 ಸ್ಥಾನಗಳನ್ನು ಬಿಟ್ಕೊಡಿ ಅಂತ ಹೇಳಿ ಕಾಂಗ್ರೆಸ್ಗೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಸುಮಲತಾ ಬೇರೆ ನಾನೂ ನಿಲ್ತೀನಿ ಅಂತವ್ರೆ. ಹೀಗಾಗಿ ಸೀಟು ಹಂಚಿಕೆ ಹೊಂದಾಣಿಕೆ ಬಗ್ಗೆ ಕಾಂಗ್ರೆಸ್ ನಾಯಕರು ಒಪ್ಪದಿದ್ದರೆ ಈ ಹಗ್ಗ ಜಗ್ಗಾಟ ರಾಹುಲ್ ಗಾಂಧಿ ಅಂಗಳಕ್ಕೆ ಹೋಗಲಿದೆ.
ನಾನು ತಪ್ಪು ಜಾತಿಯಲ್ಲಿ ಹುಟ್ಟಿದ್ದೇನೆ, ಅದಕ್ಕೆ ನೈಸ್ ಪ್ರಾಜೆಕ್ಟ್ ಮುಗಿಸಲಾಗಲಿಲ್ಲ ಅಂತ ಮಾಜಿ ಶಾಸಕ ಅಶೋಕ್ ಕೇಣಿ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ವೀರಶೈವ ನೌಕರರ ರಾಜ್ಯ ಸಮ್ಮೇಳನದಲ್ಲಿ ಮಾತನಾಡಿದ ಕೇಣಿ, ನಾನು ಗೌಡ ಆಗಿ ಹುಟ್ಟಿದ್ರೆ ಕನ್ಯಾಕುಮಾರಿಯವರಿಗೂ ನೈಸ್ ಯೋಜನೆ ಆಗ್ತಿತ್ತು ಅಂದ್ರು. ಇನ್ನು ಬಿಎಸ್ವೈ ಬಗ್ಗೆಯೂ ಮಾತನಾಡಿದ ಕೇಣಿ, ಯಡಿಯೂರಪ್ಪ ಮತ್ತೆ ಸಿಎಂ ಆಗಬೇಕು ಅಂತ ಹೇಳಿದ್ರು. ನಾನು ಕಾಂಗ್ರೆಸ್ನಲ್ಲಿ ಇದ್ರೂ ಕೂಡ ಹಾರೈಸ್ತೇನೆ ಅಂತ ಹೇಳಿ ಕಾಂಗ್ರೆಸ್ ನಾಯಕರ ಕೆಂಗಣ್ಣಿಗೆ ಗುರಿಯಾದರು. ಪ್ರಾಜೆಕ್ಟ್ ಆದ್ರೂ ಕೊಡ್ತಿದ್ರು, ಅದನ್ನ ನೋಡಿ ನಮ್ಗೆ ಯಾಕೆ ಪ್ರಾಜೆಕ್ಟ್ ಆಗ್ತಾ ಇಲ್ಲ, ನನ್ನ ಜಾತಿ ತಪ್ಪು ಕರೆಕ್ಟ್ ರಾಂಗ್ ಜಾತಿ ಇದೆ. ನಾನು ಅಶೋಕ್ ಗೌಡ ಇದ್ದಿರೋ ಪ್ರಾಜೆಕ್ಟ್ ಕನ್ಯಾಕುಮಾರಿ ತನಕ ಆಗ್ತಿತ್ತು. ಗವರ್ಮೆಂಟ್ ಕಾಂಗ್ರೆಸ್ ನಾವು ನಂಬೋದು ಯಾರು ಬೆಸ್ಟ್ ಇದ್ದಾರೆ, ನಮ್ಗೆ ಕೆಲಸ ಮಾಡೋರು ಯಾರು ಚೆನ್ನಾಗಿ ಮಾಡ್ತಾರೆ, ಅದು ಬೇಸ್ಡ್ ಆನ್ ನಾವು ಸಪೋರ್ಟ್ ಮಾಡಬೇಕು. ವಿ ಶುಡ್ ಸಪೋರ್ಟ್. ಯಾಕಂದ್ರೆ ನಾವು ಏನು ಯಾವ ವೋಟ್ ಹಾಕ್ತೇವೆ ನೆಕ್ಸ್ಟ್ 5 years ತನಕ ನಮಗೆ ಟು ಸಪೋರ್ಟ್ ಇಂಪಾರ್ಟೆಂಟ್. ಅದು ತಾವು ವಿಚಾರ ಮಾಡಿ, ತಾವು ಗೌರ್ಮೆಂಟ್ ವರ್ಕರ್ಸ್ ಬಹಳ ಇಂಪಾರ್ಟೆಂಟ್ ಇದೆ ಪಾಲಿಟಿಕ್ಸ್ ನಲ್ಲಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಯಜಮಾನ ಬಾಕ್ಸ್ ಆಫೀಸ್ ಅಲ್ಲಿ ಭರ್ಜರಿ ಸೌಂಡ್ ಮಾಡ್ತಿದೆ. ಆ ಖುಷಿಯಲ್ಲೇ ಯಜಮಾನ ಚಿತ್ರತಂಡ ಮತ್ತೊಂದು ವಿಡಿಯೋವನ್ನ ಬಿಟ್ಟಿದೆ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಈಗ ಮಾಯವಾಗ್ತಾನ ಮಹಾಕಾಳೇಶ್ವರ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ, ತಪ್ಪದೆ ನೋಡ್ತಾ ಇರಿ. ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ್ಲ ನಿಮ್ಮದು.